ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ಹೈದ್ರಾಬಾದಿ ಮಟನ್ ದಮ್ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹೈದ್ರಾಬಾದಿ ಬಿರಿಯಾನಿ ಅಂದರೆ ಎಲ್ರಿಗೂ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ. ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದೆ. ನೀವೆಲ್ಲರೂ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ನೋಡಿ, ನಾನು ಇದಕ್ಕೋಸ್ಕರ ಅರ್ಧ kg ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ನಾನಿವಾಗ ಮಟನ್ ತಗೊಳ್ತಾ ಇರೋದು 800 ಗ್ರಾಮ್ ಮಟನ್. ಅದಕ್ಕೆ ಬೇಕಾದ ಈರುಳ್ಳಿ ನೀವು 1 kg ಮಟನಿಗೂ ಇಷ್ಟೇ ಸಾಕಾಗ್ಬೋದು. ಜಾಸ್ತಿ ಈರುಳ್ಳಿ ಬೇಕಂತಿಲ್ಲ. ಒಂದು 500-600 ಗ್ರಾಮ್ ಎಲ್ಲ ಸಾಕಾಗ್ಬೋದು. ಅದಕ್ಕಿಂತ ಜಾಸ್ತಿ ಬೇಕಂತಿಲ್ಲ. ಎಲ್ಲ ಈರುಳ್ಳಿನೂ ಫಸ್ಟ್ ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗಿ ಬರುವಾಗ ಇದರಲ್ಲೇ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಬರಬೇಕು ಈರುಳ್ಳಿ. ಅಷ್ಟರ ತನಕ ಇದು ಫ್ರೈ ಮಾಡ್ಕೋಬೇಕು. ಎಲ್ಲ ಈರುಳ್ಳಿನೂ ಇದೇ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಗೋಲ್ಡನ್ ಕಲರ್ ಆಗಿ ಬಂದಿದೆ. ಈ ಟೈಮಲ್ಲಿ ಇದು ತೆಗಿಬೇಕು. ಮತ್ತೆ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಿಡಬಾರ್ದು, ಮತ್ತೆ ಕಪ್ಪಾಗುತ್ತೆ. ನಾವು ಎಣ್ಣೆಯಿಂದ ಇದು ತೆಗೆದ ನಂತರ ಇನ್ನೂ ಸ್ವಲ್ಪ ಡಾರ್ಕ್ ಆಗುತ್ತೆ. ಅದಕ್ಕೋಸ್ಕರ ಈ ಗೋಲ್ಡನ್ ಕಲರ್ ಆಗಿ ಬರುವಾಗಲೇ ಇದು ತೆಗಿಬೇಕು. ಎಲ್ಲ ಈರುಳ್ಳಿ ಇದೇ ಥರ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಈರುಳ್ಳಿನೂ ಫ್ರೈ ಮಾಡಿ ಆಯಿತು. ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ. ಮಟನ್ ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಮಟನ್ ನಾವು ಬಿರಿಯಾನಿಗೆಲ್ಲ ಕಟ್ ಮಾಡುವಾಗ ಸ್ವಲ್ಪ ಗೊತ್ತಲ್ಲ, ಸ್ವಲ್ಪ ದೊಡ್ಡ ಪೀಸಸ್ ಆಗಿ ಮಾಡ್ಕೋಬೇಕು. 800 ಗ್ರಾಮ್ ಮಟನ್ ಉಂಟು. ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದೊಂದು ಜರಡಿಯಲ್ಲೇ ಹಾಕಿಡಿ. ಯಾಕಂದರೆ ಅದರ ನೀರೆಲ್ಲ ಹೋಗಬೇಕು. ನಾವು ಇದಕ್ಕೆ ಮಸಾಲ ಹಾಕ್ಲಿಕ್ಕೆ ಉಂಟಲ್ಲ, ಆವಾಗ ನೀರು ಇರಬಾರ್ದು ಮಟನಲ್ಲಿ. ಆಮೇಲೆ ನೋಡಿ, ಒಂದು ಪಾತ್ರಕ್ಕೆ ಹಾಕಿದ್ದೇನೆ. ಅದಕ್ಕೆ 1.5 ಟೇಬಲ್ ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನು ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಎರಡು ಕೂಡ. ಆಮೇಲೆ ಒಂದು 4-5 ಹಸಿಮೆಣಸು, 1 ಸ್ಪೂನ್ ಫುಲ್ಲಾಗಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ದೊಡ್ಡ ಸ್ಪೂನಲ್ಲಿ. ಆಮೇಲೆ ಒಂದು 3/4 ಟೀ ಸ್ಪೂನು ಅರಿಶಿನ ಪುಡಿ, 1 ಟೀ ಸ್ಪೂನು ಗರಂ ಮಸಾಲ, ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನು ಕೊತ್ತಂಬರಿ ಪುಡಿ. ಆಮೇಲೆ ಶಾಜೀರಗ ಅಂತ ಬರುತ್ತಲ್ಲ, ಶಾಜೀರಿಗೆ ಅಂತ, ಅದು ಇದ್ದರೆ ಸ್ವಲ್ಪ ಹಾಕಿ. ಹೈದ್ರಾಬಾದಿ ಬಿರಿಯಾನಿಗೆಲ್ಲ ಇದು ಮಸ್ಟಾಗಿ ಹಾಕ್ತಾರೆ. ಇದು ಹಾಕಿದರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ಇದ್ರೆ ಹಾಕ್ಕೊಳ್ಳಿ. ಆಮೇಲೆ ನಾವು ಫ್ರೈ ಮಾಡಿಟ್ಟು ಈರುಳ್ಳಿ ಉಂಟಲ್ಲ, ಅದರಲ್ಲಿ ಒಂದು ಸ್ವಲ್ಪ ತೆಗೆದಿಡಬೇಕು. ನಮಗೆ ಬಿರಿಯಾನಿಗೆ ಮೇಲ್ಗಡೆ ಹಾಕಲಿಕ್ಕೋಸ್ಕರ ಉಳಿದದ್ದು ಮಿಕ್ಕಿದೆಲ್ಲ ಇದಕ್ಕೆ ಹಾಕಬೇಕು. ಅದು ಹಾಕುವಾಗ ಸ್ವಲ್ಪ ಕೈಯಿಂದ ಪುಡಿ ಮಾಡಿಕೊಂಡು ಹಾಕಿ. ಆಮೇಲೆ ಫ್ರೆಶ್ ಆದ ಮಿಂಟು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಆನಂತರ ಒಂದು 2 ಸೌಟಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ಒಂದು ಅರ್ಧ ನಿಂಬೆಹಣ್ಣಿನ ರಸ ಅದು ಕೂಡ ಹಾಕಬೇಕು. ಆಮೇಲೆ ನಾವು ಈರುಳ್ಳಿ ಫ್ರೈ ಮಾಡಿದ ಆಯಿಲ್ ಉಂಟಲ್ಲ, ಎಣ್ಣೆ ಉಂಟಲ್ಲ, ಅದರಿಂದನೇ ನೋಡಿ 1 ಸೌಟ ಹಾಕ್ತಾಯಿದ್ದೀನಿ. 1-1.25 ಸೌಟಷ್ಟೆಲ್ಲ ಬೇಕಾಗ್ಬೋದು. 1.5 ಕೂಡ ಹಾಕ್ಬೋದು. ಎಣ್ಣೆ ಜಾಸ್ತಿ ಕಡಿಮೆ ಮಾಡಬಾರ್ದು. ಅಂದರೆ ನಾವು ಇದು ರೈಸಿಗೆ ಬೇರೆ ಎಣ್ಣೆ ಹಾಕಲ್ಲ, ಅದಕ್ಕೋಸ್ಕರ ಇದಕ್ಕೆ ಎಣ್ಣೆ ಕಡಿಮೆ ಮಾಡೋದು ಬೇಡ. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ನೋಡ್ಕೊಳ್ಳಿ, ಬೇಕಾದಷ್ಟು ರುಚಿ ಎಲ್ಲ ನೋಡ್ಕೊಳ್ಳಿ, ಅಡ್ಜಸ್ಟ್ ಮಾಡಿಕೊಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಹಾಕೋದು ಬೇಡ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಮಿನಿಮಮ್ 1 ಗಂಟೆ ಆದರೂ ಇದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಅದು ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು, ಇಲ್ಲಾಂದರೆ ಈಚೆ ಕಡೆನೇ ಇಡ್ಬೋದು. ನಾನಿವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ನೋಡಿ, ಇದಕ್ಕೆ ಬೇಕಾದ ರೈಸ್ ನಾನಿವಾಗ 3.5 ಕಪ್ ಬಾಸ್ಮತಿ ರೈಸ್ ತಗೊಳ್ತಾ ಇದ್ದೀನಿ. ನಾವು 1 kg ಮಟನ್ ಎಲ್ಲ ತೆಗೆಯುವಾಗ ಒಂದು 4 ಕಪ್ ರೈಸ್ ಎಲ್ಲ ತೊಗೋಬೋದು. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದು ನೆನೆಸ್ಕೋಬೇಕು. ನಾವು ಬಿರಿಯಾನಿಗೆಲ್ಲ ರೈಸ್ ತೊಗೋವಾಗ ಒಳ್ಳೆ ಕ್ವಾಲಿಟಿ ರೈಸ್ ನೋಡಿ ತಗೊಳ್ಳಿ, ಆವಾಗ ಬಿರಿಯಾನಿ ಚೆನ್ನಾಗಿರುತ್ತೆ. ನೋಡಿ, ವಾಶ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇರಲಿ ಇಲ್ಲಿ. ಆಮೇಲೆ ನೋಡಿ, ಅದೆಲ್ಲ ನಾನಿವಾಗ ಇದು ರೆಸ್ಟ್ ಮಾಡಲಿಕ್ಕೆ ಇಟ್ಟು ಒಂದು ಗಂಟೆ ಎಲ್ಲ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ಇನ್ನು ಇದನ್ನು ನಾವು ಬೇಯಿಸ್ಕೋಬೇಕು. ಅದು ನಾನಿವಾಗ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಮಟನನ್ನು. ನೀವು ಪಾತ್ರದಲ್ಲಿ ಬೇಯಿಸೋದಾದ್ರೆ ಆ ಥರ ಕೂಡ ಇಡ್ಬೋದು. ಕುಕ್ಕರಲ್ಲಿ ಬೇಗ ಆಗುತ್ತೆ. ನೋಡಿ, ಕುಕ್ಕರಿಗೆ ಹಾಕಿದ್ದೇನೆ. ನೀರೇನು ಹಾಕಬಾರ್ದು. ಹಾಕದೇನೆ ಒಂದು 3 ವಿಸಿಲು ಸಾಕು. ಇದು ಜಾಸ್ತಿ ಇದು ಕುಕ್ ಆಗಬಾರ್ದು. ಒಂದು 3/4 ಭಾಗದಷ್ಟು ಬೆಂದರೆ ಸಾಕು. 3 ವಿಸಿಲ್ ನಾನಿವಾಗ ತೆಗಿತಾ ಇದ್ದೀನಿ. ನೋಡಿ, 3 ವಿಸಿಲ್ ಆಗಿದೆ. ಆಫ್ ಮಾಡಿ ಇಟ್ಟಿದ್ದೇನೆ. ಒಂದು 3/4 ಭಾಗದಷ್ಟು ಇದು ಮಟನ್ ಕುಕ್ ಆಗಬೇಕು. ನೋಡಿ, ಆಗಿದೆ. ಇವಾಗ ಇದೊಂದು ಪಾತ್ರಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ನಾವು ಬಿರಿಯಾನಿ ದಮ್ ಯಾವ ಪಾತ್ರದಲ್ಲಿ ದಮ್ ಹಾಕ್ತೀವೋ ಆ ಪಾತ್ರಕ್ಕೆ ಹಾಕಿದರೆ ಆಯಿತು. ಸಣ್ಣ ಉರಿಯಲ್ಲಿ ಇರಲಿಲ್ಲ. ಅದರ ಸ್ವಲ್ಪ ಗ್ರೇವಿ ನಾನಿವಾಗ ತೆಗಿತಾ ಇದ್ದೀನಿ. ಮೇಲುಗಡೆ ಹಾಕಲಿಕ್ಕೋಸ್ಕರ ಸ್ವಲ್ಪ ಗ್ರೇವಿ ತೆಗೆದಿಡಬೇಕು. ಆಮೇಲೆ ಸಣ್ಣ ಉರಿಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಟರೆ ಆಯ್ತು ಇದು. ಅಂದರೆ ನಾವು ಇದಕ್ಕೆ ರೈಸ್ ಮಾಡ್ಕೋಬೇಕಲ್ಲ, ರೈಸ್ ಕುಕ್ ಆಗುವಷ್ಟರಲ್ಲೇ ಇದು ಆಚೆ ಕಡೆ ಇನ್ನೊಂದು ಸ್ಟವಲ್ಲಿ ಇಟ್ಟರೆ ಆಯಿತು. ಜಾಸ್ತಿ ಕುಕ್ ಆಗಲ್ಲ. ಇದು ನಾನಿವಾಗ ಆಚೆ ಕಡೆ ಸ್ಟವಲ್ಲಿ ಇಡ್ತಾ ಇದ್ದೀನಿ. ಇನ್ನೊಂದು ಸ್ಟವಲ್ಲಿ ಇದಕ್ಕೆ ಬೇಕಾದ ನೀರು, ರೈಸಿಗೆ ಬೇಕಾದ ನೀರು ಇಟ್ಟಿದ್ದೇನೆ. ನೀರು ನೋಡಿ ಬಿಸಿ ಆಗ್ತಾ ಬಂದಿದೆ. ಇವಾಗ ಇದಕ್ಕೆ ರುಚಿಗೆ ನಮಗೆ ರೈಸಿಗೆ ಎಷ್ಟು ಉಪ್ಪು ಬೇಕು ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ಒಂದು 2 ಪೀಸ್ ನಿಂಬೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಂಬೆ ರಸ ಕೂಡ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಶಾಹಿ ಜೀರಿಗೆ ಇದ್ದರೆ ಅದು ಸ್ವಲ್ಪ ಹಾಕಿ. ಆಮೇಲೆ 1.5 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಇದು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕಿದ್ದೇನೆ. 1-2 ಎಲ್ಲ ಹಾಕ್ಬೋದು. ನೀರು ನೋಡಿ ಈ ಥರ ಚೆನ್ನಾಗಿ ಕುದೀತಾ ಬರಬೇಕು. ಕುದಿ ಬರುವಾಗ ನಾವು ಇದಕ್ಕೆ ರೈಸ್ ಹಾಕಿದ್ರೆ ಆಯಿತು.
ಅರ್ಧ ಗಂಟೆ ನಾವು ನೆನೆಸಿಟ್ಟಿದ್ದೇವಲ್ಲ ಅದು ರೈಸ್ ಹಾಕಿ ಹೈ ಫ್ಲೇಮಲ್ಲಿ ಇದು ರೈಸ್ ಕುಕ್ ಮಾಡಬೇಕು. ಜಾಸ್ತಿ ಇದು ಕುಕ್ ಆಗಬಾರ್ದು ರೈಸ್. ಅಂದರೆ ಒಂದು 70% ಅಥವಾ ಒಂದು 80% ಕುಕ್ ಆದರೆ ಸಾಕು. ಅದಕ್ಕಿಂತ ಜಾಸ್ತಿ ಕುಕ್ ಆದರೆ ಬಿರಿಯಾನಿ ಎಲ್ಲ ಚೆನ್ನಾಗಿ ಬರಲ್ಲ. ಅದು ಹೈ ಫ್ಲೇಮಲ್ಲೇ ಹಾಕಿ ಕುಕ್ ಮಾಡಬೇಕು ರೈಸ್. ಆಮೇಲೆ ದೊಡ್ಡ ಪಾತ್ರದಲ್ಲಿ ನಾವು ಈ ಥರ ಬಾಸ್ಮತಿ ರೈಸ್ ಎಲ್ಲ ಬೇಯಿಸುವಾಗ ಅನ್ನ ಎಲ್ಲ ಮಾಡುವಾಗ ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರದಲ್ಲಿ ಬೇಯಿಸೋದು ಒಳ್ಳೆಯದು. ನೋಡಿ ಇವಾಗ ಇದು ಆಗಿದೆ. ಒಂದು 70% ಅಥವಾ 80% ಕುಕ್ ಆದರೆ ಸಾಕು. ನೋಡಿ ಇದು ಸಾಕು. ಇದೊಂದು ಸ್ಟ್ರೈನರ್ಗೆ ಹಾಕ್ತಾಯಿದ್ದೀನಿ. ರೈಸನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಕೂಡಲೇ ನಾವು ದಮ್ಮ ಹಾಕಬೇಕು. ಆಮೇಲೆ ನೋಡಿ ಇದಕ್ಕೆ ಹಾಕಿದ ನಿಂಬೆ ಮತ್ತು ಗರಂ ಮಸಾಲ ಅದೆಲ್ಲ ಉಂಟಲ್ಲ, ಚಕ್ಕೆ ಲವಂಗ ಏಲಕ್ಕಿ ಅದೆಲ್ಲ ಬೇಕಿದ್ರೆ ತೆಗಿಬೋದು. ಅಂದರೆ ನಾವು ಮಕ್ಕಳಿಗೆಲ್ಲ ಬಿರಿಯಾನಿಯಲ್ಲೆಲ್ಲ ಅದೆಲ್ಲ ಸಿಕ್ಕಿದ್ರೆ ಬಾಯಿಗೆ ಸಿಕ್ಕಿದ್ರೆಲ್ಲ ಮಕ್ಕಳೆಲ್ಲ ಅಷ್ಟು ಇಷ್ಟಪಡಲ್ಲ. ಬೇಕಾದರೆ ಅದು ಗರಂ ಮಸಾಲ ಅದೆಲ್ಲ ತೆಗೆದು ಆಮೇಲೆ ದಮ್ಮ ಹಾಕಿದ್ರೆ ಆಯಿತು. ನೋಡಿ ಮಸಾಲೆ ಇಲ್ಲಿ ರೆಡಿಯಾಗಿದೆ, ಕಾಣುತ್ತಲ್ಲ. ಮಸಾಲೆ ಇವಾಗ ಸ್ವಲ್ಪ ಟೈಟಾಗಿ ಗ್ರೇವಿ ನೋಡಿ ಸ್ವಲ್ಪ ಗಟ್ಟಿಯಾಗಿ ಉಂಟು. ಇದಕ್ಕೆ ನಾವು ರೈಸ್ ಬೆಂದ ನೀರು ಉಂಟಲ್ಲ ಅದು 1/4 ಸೌಟಷ್ಟು ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಗ್ರೇವಿ ಸ್ವಲ್ಪ ಲೂಸಾಗಿ ಉಂಟು, ಕರಿ ಸ್ವಲ್ಪ ಲೂಸಾಗಿ ಉಂಟು ಅಂದರೆ ಗ್ರೇವಿ ಎಲ್ಲ ಜಾಸ್ತಿ ಉಂಟು ಅಂದರೆ ಈ ನೀರು ಬೇಕಂತಿಲ್ಲ. ಇಲ್ಲಾಂದರೆ 1/4 1/2 ಸೌಟಷ್ಟು ನೀರು ಹಾಕ್ಬೋದು. 1/4 ಹಾಕಿದ್ದೇನೆ ನಾನಿವಾಗ. ಆಮೇಲೆ ನೋಡಿ ರೈಸ್ ನಾನು ಹೇಳ್ದಾಗೆ ಕುಸಿದು ಬಿಸಿ ಬಿಸಿ ಇರುವಾಗಲೇ ತೆಗೆದ ಕೂಡಲೇ ರೈಸ್ ಈ ಥರ ದಮ್ ಹಾಕಬೇಕು. ಎಲ್ಲ ರೈಸನ್ನು ಈ ಥರ ಹಾಕೊಳ್ಳಿ, ಫುಲ್ಲಾಗಿ ಹಾಕಬೇಕು. ನೋಡಿ ರೈಸ್ ಎಲ್ಲ ಹಾಕಿದ್ದೇನೆ. ಆಮೇಲೆ ನಾವು ತೆಗೆದಿಟ್ಟ ಈರುಳ್ಳಿ ಉಂಟಲ್ಲ, ಫ್ರೈ ಮಾಡಿಟ್ಟಿದ್ದ ಈರುಳ್ಳಿ ಅದನ್ನು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಸ್ಯಾಫ್ರೋನ್ ಇದ್ದರೆ ಸ್ಯಾಫ್ರೋನು ಹಾಕ್ಬೋದು. ನಾನಿವಾಗ ಸ್ಯಾಫ್ರೋನ್ ಕಲರ್ ಹಾಕ್ತಾಯಿದ್ದೀನಿ. ಸ್ಯಾಫ್ರೋನ್ ಇದ್ದರೆ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕ್ಬೋದು. ಇಲ್ಲಾಂದರೆ ಎಲ್ಲೋ ಕಲರ್ ಕೂಡ ಆಗ್ಬೋದು. ಸ್ವಲ್ಪ ಈ ಥರ ಮೇಲ್ಗಡೆ ಹಾಕಿ ಆಮೇಲೆ ರೋಸ್ ವಾಟ್ರು 1 ಸ್ಪೂನಷ್ಟು ರೋಸ್ ವಾಟ್ರ್ ಹಾಕ್ತಾಯಿದ್ದೀನಿ. ರೋಸ್ ವಾಟ್ರ್ ಇಲ್ಲಾಂದರೆ ಕೇವ್ರಾ ವಾಟ್ರು ಕೂಡ ಆಗ್ಬೋದು, ಯಾವುದು ಕೂಡ ಆಗ್ಬೋದು. ಆಮೇಲೆ ನೋಡಿ ನಾವು ಗ್ರೇವಿ ತೆಗೆದಿಟ್ಟಿದ್ದೇವಲ್ಲ ಅದನ್ನು ಸ್ವಲ್ಪ ಈ ಥರ ಎಲ್ಲ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಳಿ. ಆನಂತರ ತುಪ್ಪ ಒಂದು 2 ಅಥವಾ 3 ಸ್ಪೂನೆಲ್ಲ ಹಾಕ್ಬೋದು. ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಅದು ದೊಡ್ಡ ಸ್ಪೂನಲ್ಲಿ ಒಂದು 2 ಅಥವಾ 3 ಟೇಬಲ್ ಸ್ಪೂನ್ ಈ ಥರ ಎಲ್ಲ ಹಾಕ್ಬೋದು. ಆನಂತರ ಟೈಟಾಗಿ ಮುಚ್ಚಲಾಗ್ಬಿಟ್ಟು ನೋಡಿ ನಾನಿವಾಗ ಫಾಯಿಲ್ ಪೇಪರಲ್ಲಿ ಫಸ್ಟ್ ಕವರ್ ಮಾಡ್ತಾಯಿದ್ದೀನಿ ಅಲ್ಯೂಮಿನಿಯಂ ಫಾಯಿಲಲ್ಲಿ. ಟೈಟಾಗಿ ಮುಚ್ಚಳ ಹಾಕಬೇಕು. ಇನ್ನು ಇದು ದಮ್ ಮಾಡಿದರೆ ಆಯಿತು. ನೋಡಿ ಫಸ್ಟ್ ನಾವು ಒಂದು 4 ಅಥವಾ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಆಮೇಲೆ 20 ನಿಮಿಷ ಸಣ್ಣ ಉರಿಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಇದು ದಮ್ ಮಾಡ್ಕೋಬೇಕು. ಟೋಟಲಾಗಿ ಒಂದು 25 ನಿಮಿಷದ ಒಳಗಡೆ ಅಷ್ಟು ಸಾಕು, ಅದಕ್ಕಿಂತ ಜಾಸ್ತಿ ಟೈಮ್ ಬೇಕಂತಿಲ್ಲ. ಫಸ್ಟ್ 4-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ಆಮೇಲೆ 20 ನಿಮಿಷ ಸಣ್ಣ ಉರಿಯಲ್ಲಿ. ಆ ಥರ ಸಣ್ಣ ಉರಿಯಲ್ಲಿಟ್ಟು ನಾವು ದಮ್ ಮಾಡಿದ ನಂತರ ಆಫ್ ಮಾಡ್ತೀವಲ್ಲ, ಆಫ್ ಮಾಡಿದ ಕೂಡಲೇ ಬಿರಿಯಾನಿ ಓಪನ್ ಮಾಡಬಾರ್ದು. ಯಾವಾಗಲೂ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು. ಒಂದು 10 ಅಥವಾ ಒಂದು 15 ನಿಮಿಷ ಹಾಗೆ ಬಿಟ್ಟು ಮತ್ತೆ ನಾವು ಓಪನ್ ಮಾಡಿದ್ರಾಯಿತು. ಆವಾಗ ಬಿರಿಯಾನಿ ಎಲ್ಲ ದಮ್ಮಾಗಿ ಸೆಟ್ಟಾಗಿ ಸಿಗುತ್ತೆ. ನೋಡಿ ಆ ಥರ ಸ್ವಲ್ಪ ಹೊತ್ತು ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿನ ನಂತರ ನಾನಿವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೈಸೆಲ್ಲ ತೋರಿಸ್ತೀನಿ. ನೋಡಿ ರೈಸೆಲ್ಲ ಈ ಥರ ಇರಬೇಕು, ಕಾಣುತ್ತಲ್ಲ. ರೈಸೆಲ್ಲ ಜಾಸ್ತಿ ಕುಕ್ ಆಗಬಾರ್ದು. ಜಾಸ್ತಿ ಕುಕ್ ಆದರೆ ಅದು ಮುದ್ದೆ ಥರಲ್ಲ, ಆ ಥರ ಎಲ್ಲ ತಿನ್ನಲಿಕ್ಕೆಲ್ಲ ಚೆನ್ನಾಗಿರಲ್ಲ. ಯಾವಾಗಲೂ ಬಿರಿಯಾನಿ ರೈಸೆಲ್ಲ ಬೇರೆ ಬೇರೆ ನಿಲ್ಲಬೇಕು, ಒಂದೊಂದು ರೈಸನ್ನು ಬೇರೆ ಬೇರೆ ನಿಲ್ಲಬೇಕು. ಇದು ಒಟ್ಟಿಗೆ ಮಿಕ್ಸ್ ಮಾಡಿದರೆ ಆಯಿತು. ನಾವು ಇದು ಮಸಾಲೆ ಬೇರೆ ರೈಸ್ ಬೇರೆ ಆ ಥರ ಇಡಬೇಕಂತಿಲ್ಲ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಮಿಕ್ಸ್ ಮಾಡುವಾಗ ಸ್ಲೋಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಟನೆಲ್ಲ ನಾನು ತೋರಿಸ್ತೀನಿ, ಚೆನ್ನಾಗಿ ಕುಕ್ ಆಗಿರುತ್ತೆ ಮಟನೆಲ್ಲ. ಮತ್ತು ಇದು ಫಸ್ಟ್ ಟೈಮ್ ಮಾಡುವವರಿಗೂ, ಇವಾಗ ಬಿರಿಯಾನಿ ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡುವವರಿಗೂ ಇದು ಮಾಡ್ಕೋಬೋದು. ಅಂದರೆ ಅಷ್ಟು ಸುಲಭವಾಗಿ ಮಾಡುವಂಥ ಬಿರಿಯಾನಿ ಇದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮುಂಚೆ ನಾನು ತುಂಬಾ ಬಿರಿಯಾನಿ ರೆಸಿಪೀಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದೆಲ್ಲ ಬೇಕಾದರೆ ವೆರೈಟಿ ಬಿರಿಯಾನಿ ರೆಸಿಪೀಸ್ ಎಲ್ಲ ನನ್ನ ಇದೇ ಚಾನಲಲ್ಲಿ ಉಂಟು, ಅದು ಬೇಕಾದರೆ ನೀವು ನೋಡಿ. ಇವತ್ತಿನ ನಮ್ಮ ಹೈದ್ರಾಬಾದಿ ಮಟನ್ ದಮ್ ಬಿರಿಯಾನಿ ಇಲ್ಲಿ ರೆಡಿಯಾಗಿದೆ. ಕಾಣುತ್ತಲ್ಲ ಮಟನಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾದಂಥ ಒಂದು ಬಿರಿಯಾನಿ. ನಾನು ಹೇಳ್ದಾಗೆ ಸುಲಭವಾಗಿ ಮಾಡುವಂಥ ರೆಸಿಪಿ ಇದು. ನೀವೆಲ್ಲರೂ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.